ನಮಸ್ಕಾರ. ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಹೊಸ ವರ್ಷ ಹೊಸದಾಗಿ ರಾಯಲ್ ಆಗಿ ಬರ್ತಾ ಇರೋದು ನಮ್ಮ ಸಿನಿಮಾ ರಾಯಲ್. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಿನಿಮಾದ ಟೀಮ್ ಇದೆ. ಕಿಸ್ ಸಿನಿಮಾದ ನಾಯಕ ಇದರಲ್ಲಿ ಈಗ ರಾಯಲ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ವಿರಾಟ್ ಅವರಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿರಾಟ್ ಅವರೇ, ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂತ ರಾಯಲ್ ಆದಂತ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಹಾಗೂ ಪವರ್ ಟಿವಿ ಪ್ರೇಕ್ಷಕರಿಗೆ, ನಮ್ಮ ಎಂಟರ್ ಕರ್ನಾಟಕ ಜನತೆಗೆ ನಮ್ಮ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಜೊತೆಗೆ ಮೊದಲ ಹಬ್ಬ ಒಳಿತನ್ನೇ ಮಾಡಿ ಅದರಲ್ಲಿ ಸಿನಿಮಾ ಕೂಡ ಬರ್ತಾ ಇದೆ, ಮಾತಾಡೋಣ. ಅದ್ರ ಜೊತೆಗೆ ಕ್ಯೂಟ್ ಆಗಿರುವಂತ ನಟಿ ಈ ಸಿನಿಮಾದಲ್ಲಿ ಆಟಂ ಬಾಂಬ್ ಆಗಿ ಬರ್ತಾ ಇದ್ದಾರೆ. ಸಂಜನಾ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಂಜನಾ ಆನಂದ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಸಂಕ್ರಾಂತಿ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುದ್ಧ ಕನ್ನಡದಲ್ಲಿ ಮಾಡಿದ್ರ, ಅದಕ್ಕೆ ಎರಡು ಮಿಕ್ಸ್ ಇರ್ಲಿ ಅಂತ. ಓಕೆ, ಸೊ ಈ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ, ಸಾಕಷ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ಅನ್ನೋದು ಈಗಾಗಲೇ ಬಂದಿರುವಂತ ಗ್ಲಿಮ್ಸಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಸಿನಿಮಾ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಲೆಟ್ ಸ್ಟಾರ್ಟ್ ವಿತ್ ಹಬ್ಬ. ನಮ್ಗೆ ಹಬ್ಬ ಅಂತಂದ್ರೆ ಇಂಡಿಯನ್ಸ್ಗೆ ಎಂತ ಖುಷಿ ಅಂತಂದ್ರೆ ಅದರಲ್ಲೂ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಸಂಕ್ರಾಂತಿ ಅಂತ ಅಂದ ತಕ್ಷಣ ಫಸ್ಟ್ ವರ್ಡ್, ಫಸ್ಟ್ ಥಿಂಗ್ ಅಥವಾ ಮೋಸ್ಟ್ ಮೆಮೊರೇಬಲ್ ಸಂಕ್ರಾಂತಿ ಅಂತ ನೆನಪಾಗೋದು ಏನು? ಐ ಸ್ಟಾರ್ಟ್ ವಿತ್ ವಿರಾಟ್. ನಮ್ಗೆ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಅಂತಲ್ಲ, ಯಾವ ಹಬ್ಬ ಬಂದ್ರೆ ನಮ್ಗೆ ನೆನಪಾಗೋದು ಮನೇಲಿ ಮಾಡೋ ಸೂಪರ್ ಅಡುಗೆಗಳು. ಅಂಡ್ ಅಮ್ಮ ಬೆಳಿಗ್ಗೆ ಎಲ್ಲ ಅಡುಗೆ, ಐ ಮೀನ್ ಪೂಜೆ ಎಲ್ಲ ಮುಗಿಸೋ ಲೇಟ್ ಆಗಿರ್ಬೇಕು. ಅವ್ರನ್ನ ಇರೋವರೆಗೂ ರೈತು, ಆಮೇಲೆ ಫುಲ್ ಚೆನ್ನಾಗಿ ಬ್ಯಾಟಿಂಗ್. ಹಬ್ಬ ಅಂದ್ರೆ ನೆನಪಾಗೋದು. ಹಬ್ಬ ಅಂದ್ರೆ ಫುಡ್, ಹಬ್ಬ ಅಂದ್ರೆ ಊಟ, ಹಬ್ಬದ ಅಡಿಗೆ. ಸೊ ಈ ಸಂಕ್ರಾಂತಿಯಲ್ಲಿ ಏನ್ ಸ್ಪೆಷಲ್? ಅಮ್ಮ ಏನ್ ಸ್ಪೆಷಲ್ ಕುಕ್ ಮಾಡ್ತಾರೆ? ಹೋಳಿಗೆ, ಆಮೇಲೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಮತ್ತೆ ಎಳ್ಳುಗಳ ನಮ್ಮ ಮನೇಲಿ ಸೂಪರ್ ಆಗಿ ರೆಡಿ ಮಾಡ್ತಾ ಇದ್ವಿ. ಹೌದಾ? ಅಂದ್ರೆ ಎಲ್ಲ ತಗೊಬಂದು ಅವರೇ ಮಾಡಿ ಬರುತ್ತಾ? ಮ್ಯಾಮ್, ನಾನು ವೆರಿ ಗುಡ್ ಕುಕ್. ಹೌದಾ? ಏನ್ ಹಾಕ್ಬೇಕು ಹೇಳಿ? ಅಷ್ಟು ಗೊತ್ತಿಲ್ವಾ? ಎಲ್ಲ ಹಾಕ್ಬೇಕು, ಬೆಲ್ಲ ಹಾಕ್ಬೇಕು, ಅದ್ರ ಹಾಕ್ತಾರೆ, ಕಡಲೆಬೀಜ ಹಾಕ್ತಾರೆ. ಅದಾದ್ಮೇಲೆ ಕೊಬ್ಬರಿ ಎಲ್ಲ ಕೊಬ್ಬರಿನ ಕಟ್ ಮಾಡಿ ಹಾಕ್ತಾರೆ. ಕೊಬ್ಬರಿ ಹಾಕ್ತಾರೆ, ಒಂದು ಅಷ್ಟೇ ಅನ್ಸುತ್ತೆ. ಅದ್ರ ಜೊತೆ ಇವಾಗ ಅಂಗಡಿಯಲ್ಲಿ ಸಿಗೋ ಒಂದು ಬೆಲ್ಲದ ಅಚ್ಚುಗಳು. ಸೊ ಇದ್ದ ಎಳ್ಳುದೆಲ್ಲ ನೀವು ಯಾವತ್ತಾದ್ರೂ ಪ್ರಿಪೇರ್ ಮಾಡಿದ್ದೀವಿ ಸಂಕ್ರಾಂತಿಗೆ ಸ್ಪೆಷಲ್ ಆಗಿ? ಇಲ್ಲ, ಅಂದ್ರೆ ಅಮ್ಮ ಮಾಡ್ಬೇಕಾದ್ರೆ ಕುತ್ಕೊಂಡು ತಿಂತಾ ಇರ್ತಿದ್ದೆ. ಬರೀ ತಿನ್ನೋದೆ, ಹಬ್ಬ ಅಂತಂದ್ರೂ ತಿನ್ನೋದೆ, ಎಳ್ಳು ಬೆಲ್ಲ ಅಂತಂದ್ರೂ ತಿನ್ನೋದೆ. ಹಬ್ಬ ಅಂತಂದ್ರೆ ವಿರಾಟಿಗೆ ಫುಡ್. ವಿರಾಟ್ ಫುಡಿನ ವೆರಿ ಫುಡಿ. ಹೌದಾ? ಅಂದ್ರೆ ಚಿಕ್ಕ ಎಲ್ಲರೂ ಫುಡ್ ಇರ್ತಾರೆ, ಸುಮ್ಮನೆ ಕ್ಯಾಮರಾದಿಂದ ಡೌ ಮಾಡ್ತಾರೆ. ನಾವು ಆನ್ ಸ್ಕ್ರೀನ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ರೆಡಿ ಆಗ್ಬೇಕಂದ್ರೆ ಮತ್ತೆ ಬಾಡಿ ರಿವೀಲಿಂಗ್ ಮೆಥಡ್ ಮಾಡೋ ವರ್ಕ್ಔಟ್ ಫಾರ್ ದಟ್ ಪರ್ಟಿಕ್ಯುಲರ್ ಟೈಮ್. ನಾನು ಹಂಗೆ ಕೆಲಸ ವರ್ಕೌಟ್ ಮಾಡ್ತೀನಿ. ಎಷ್ಟು ತಿಂದ್ರೆ ಹೇಳ್ತಾ ಇದ್ದಾರೆ. ಸಂಜನಾ, ಸಂಕ್ರಾಂತಿ ಅಂತಂದ್ರೆ ಹೆಣ್ಮಕ್ಳಿಗೆ ವಿಶೇಷವಾದಂತ ಹಬ್ಬ. ಎಳ್ಳು ಬೆಲ್ಲ ಬಿಡಕ್ ಹೋಗ್ತೀವಿ. ಈಗ ನೀವು ಸಿನಿಮಾದಲ್ಲೆಲ್ಲ ಬಿಸಿ ಇರ್ತೀರಾ, ಬಟ್ ಹೌ ವಾಸ್ ಇಟ್ ಬಿಫೋರ್? ಲೆಟ್ಸ್ ಗೋ ಬ್ಯಾಕ್ ಟು 7 years ಬ್ಯಾಕ್ ಆಲ್ಮೋಸ್ಟ್. ಆಗ ಈ ಸಂಕ್ರಾಂತಿ ಹೇಗಿತ್ತು ನಿಮ್ಗೆ? ಸ್ಕೂಲ್ ಮಾಡ್ತಾ ಇದ್ದಾರಲ್ಲ, ಅದಾದ್ಮೇಲೆ ಅವಾಗ ಪ್ರಿಪೇರ್ ಮಾಡ್ತಾ ಇರ್ತೀರಾ, ಪೂಜೆಗೆ ಇರ್ತೀವಿ. ಸೊ ಮೊದಲನೇ ಸಂಕ್ರಾಂತಿ ಅಂತ ಇದೆಯಾ ಯಾವ್ದಾದ್ರು? ಮೆಮೊರಬಲ್ ಅಂತ ಏನಿಲ್ಲ. ಈ ಸಂಕ್ರಾಂತಿ ತುಂಬಾ ಗ್ರ್ಯಾಂಡ್ ಆಗಿ ಆಕ್ಚುಲಿ ಸ್ಪೆಷಲ್ ಆಗಿ. ಈ ವರ್ಷ ಮನೆ ಕಾಣ್ತಿರೋ ಸಂಕ್ರಾಂತಿ. ಬಟ್ ಮೆಮೊರೇಬಲ್ ಅಂತಂದ್ರೆ ಒಂದ್ಸಲಿ ಅಮ್ಮ ಊರಿಗೆ ಹೋಗಿತ್ತು ನಂಜನಗೂಡು ಹತ್ರ. ಸೊ ಅಲ್ಲಿ ಒಂದು ಎತ್ತನ್ನೆಲ್ಲ ಕಿಚಾಯಿಸ್ತಾ ಇರ್ಬೇಕು, ಹಳ್ಳಿಗಳ ತರ ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಎತ್ತು ಕಿಚಾಯಿಸ್ಬೇಕಾದ್ರೆ ಅದು ಫಸ್ಟ್ ಟೈಮ್. ಅದು ಚಿಕ್ಕ, ಐ ಮೀನ್ ಆ ಎತ್ತಿ ಫಸ್ಟ್ ಟೈಮ್ ಆಡ್ತಾ ಇದ್ದು. ಅದು ಜನದ ಕಡೆಗೆಲ್ಲ ಕರ್ಕೊಂಡು ಹೋಗ್ಬಿಡಿದೆ ನಿಲ್ಲಿಸ್ಬೇಕಾದ್ರೆ. ಅದೊಂದು ಮೋಸ್ಟ್ ಮೆಮೊರೇಬಲ್. ಹಳ್ಳಿ ಕಡೆ ಆಕ್ಚುಲಿ ಸಂಕ್ರಾಂತಿ ಸಖತ್ತಾಗಿರುತ್ತೆ. ಇತ್ತೀಚೆಗೆ ಈ ಕಡೆ ಒಂದ್ ಸ್ವಲ್ಪ ಅದ್ರದ್ದು ವೈಬ್ ಕಮ್ಮಿ ಆಗ್ತಾ ಇದ್ರು, ಆ ಕಡೆ ತುಂಬಾ ಚೆನ್ನಾಗಿ. ನಾನ್ ಮೈಸೂರು ಬೇಸಿಕಲಿ. ಸೊ ನಮ್ ಕಡೆ ಎಲ್ಲ ಹಬ್ಬ ತುಂಬಾ ಗ್ರ್ಯಾಂಡ್ ಮಾಡ್ತಾರೆ. ಈಗಲೂ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಆಗಿರ್ಬೋದು ಅಥವಾ ಕಸಿನ್ಸ್ ಎಲ್ಲ ದೊಡ್ಡವರಾಗಿ ಎಲ್ಬಿರೋ ಬರ್ತಾರೆ. ಬೆಂಗಳೂರು ತರ ಅಲ್ಲ. ಐಟಿ ಫೀಲ್ಡ್ ಅಲ್ಲಿ ಇದ್ದವರು ಅಲ್ಲಿ ಈ ಸಂಕ್ರಾಂತಿ ಸೆಲೆಬ್ರೇಷನ್ ಹೌದು. ಎಲ್ಲ ಹಬ್ಬಗಳು, ಮೇಜರ್ ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಮಾರ್ಕೆಟ್ಸ್ಗೆಲ್ಲ ಹಾಕೊಂಡು ಎಲ್ರಿಗೂ ಅಲ್ಲಿ ಹಂಚೋದು, ಅಲ್ಲಿ ಅದೆಲ್ಲ ಮಾಡ್ತಾರೆ.
ಅಂದ್ರೆ ಹೌದು ಆ ತರ ಬೀಳ್ತದೆ. ಓಕೆ, ಸೊ ಈಗ ಈ ವರ್ಷ ಏನ್ ಪ್ಲಾನ್? ಇವತ್ತು ನಾವು ಪ್ರಮೋಷನ್ ನಾವು ಒಳ್ಳೊಳ್ಳೇದ್ ಮಾತಾಡ್ಬೇಕು ಅಂತ. ಬಟ್ ಎಲ್ಲಿ ನಿಮ್ಮ ವೀಕ್ಷಕರಿಗೆ ಒಂದು ಡೌಟ್ ಇದೆ, ಏನಂತಂದ್ರೆ ಈಗ ಒಳ್ಳೊಳ್ಳೇದ್ ಮಾತಾಡ್ಬೇಕು, ಹೌದು ಎಳ್ಳುದೆಲ್ಲ ತಿಂದಾದ್ರೆ ನೀವು ಒಂದು ಡೈಲಾಗ್ ಹೇಳ್ತೀರಾ, ಒಳ್ಳೆಯ ಕಾಲ ಬಂಗಾರದ ಮನುಷ್ಯ ಟೈಮ್ಗೆ ಹೋಯ್ತು ಅಂತ. ಈಗ ಜನರಿಗೆ ಕನ್ಫ್ಯೂಷನ್, ಈಗ ನೀವು ಒಳ್ಳೇದ್ ಮಾತಾಡೋದು ಹೆಂಗೆ ಅಂತ ಹೆಂಗ್ ಮಾತಾಡ್ಬೇಕು ಹೇಳ್ಕೊಳ್ಳಿ ಹಾಗಾದ್ರೆ. ಒಳ್ಳೇದೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತಲ್ಲ. ಇವತ್ತು ನಾನೊಂದು ಸ್ಟೇಟ್ಮೆಂಟ್ ಒಳ್ಳೇದೆಲ್ಲ ತಿಂದು ಒಳ್ಳೇದ್ ಮಾಡಿ ಅಂತ ಹೇಳ್ತೀನಿ. ಸೊ ಮಾತಿಗಿಂತ ಬಿಹೇವಿಯರ್ ಇಂಪಾರ್ಟೆಂಟ್. ಎಲ್ರು ಮಾತಾಡ್ತಾರೆ ಬಟ್ ಮಾಡೋದು ತುಂಬಾ ಕಡಿಮೆ. ಸೊ ನಾವ್ ಹಂಗೆ ಮಾತಿಗಿಂತ ಕೃತಿ ಮುಖ್ಯ. ಸೊ ಈ ಸಿನಿಮಾಗೆ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಈಗ ಕೂತು ಯೋಚನೆ ಮಾಡುವಾಗ ಡಸ್ ಇಟ್ ಫೀಲ್ ಲೈಕ್ ಡ್ರೀಮ್ ಕನ್ಸು ಅಂತ ಅನ್ಸುತ್ತಾ, ಅಥವಾ ಕನ್ಸು ನಿಜ ಆಯ್ತು ಅಂತ ಅನ್ಸುತ್ತಾ? ಇಟ್ ಸ್ಟಾರ್ಟ್ ವಿತ್ ವಿರಾಟ್, ಹೇಗೆ ಅನ್ಸುತ್ತೆ? ಹೌ ಡು ಯು ಫೀಲ್? ಒಂದು ಲೈಫ್ ಒಂದು ಮೂಮೆಂಟ್ ಇರುತ್ತಲ್ಲ, ಆ ಫೀಲ್ ಹೆಂಗಿದೆ? ಆಕ್ಚುಲಿ ರೈಟ್ ನಾವು ತುಂಬಾ ನರ್ವಸ್ನೆಸ್ ಇದೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಹೌದು. ಬಟ್ ನಾನ್ ಇಂಡಸ್ಟ್ರಿಗೆ 9 years ಆಯ್ತು. ಜೊತೆ ಜೊತೆ ಸೀರಿಯಲ್ ಮಾಡ್ತಾ ಇದ್ದೆ, ಅದು ಮುಗಿಸಿ ಕಿಸ್ ಅಂತ ಮೂವಿ ಮಾಡಿದೆ. ಜೊತೆ ಜೊತೆಲೆ ಹಳೇದು ಇನ್ನೊಂದು ಸ್ವಲ್ಪ ಟಿವಿಯಲ್ಲ ಚಿಕ್ಕ ದೊಡ್ಡಾಗ ಲವ್ ಮಾಡಕ ಒಂದು ಕ್ಯಾರೆಕ್ಟರ್ ಇತ್ತು, ವಯಸ್ಸುಗಳ ನಡುವೆ ಮನಸ್ಸುಗಳ ಮದುವೆ ಅಂತ ಟ್ಯಾಗ್ಲೈನು. ಸೊ ಅದು ದೊಡ್ಡ ಹಿಟ್ ಆಯ್ತು ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಫಸ್ಟ್ ಟೈಮ್ 14 ಟಚ್ ಆಗಿದೆ ಸೀರಿಯಲ್ ಅದು. ಅದಾದ್ಮೇಲೆ ಕಿಸ್ ಅಂತ ಮಾಡಿದೆ, ಅದು ಚೆನ್ನಾಗಿ ಹೋಯ್ತು. ನಮ್ ಜನ ತುಂಬಾ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಕೈ ನಡೆಸ್ಯಾರ. ಇವಾಗ ರಾಯಲ್ ಅವ್ರಿಗೂ ಬಂದಿದ್ದೀವಿ, ರಾಯಲ್ ಅಷ್ಟೇ ತುಂಬಾ ರಾಯಲ್ ಆಗಿ ಬಂದಿದೆ ಸಿನಿಮಾ. ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಬೇಗನ ಸರ್, ನಮ್ಮ ಡೈರೆಕ್ಟರ್ ದಿನಕರ್ ಸುದೀಪ್ ಸರ್ ತುಂಬಾ ಖರ್ಚು ಮಾಡಿ ತುಂಬಾ ವಿಷನ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಐ ವಿಶ್ ತುಂಬಾ ಹಾನೆಸ್ಟ್ ಎಫರ್ಟ್ ಹಾಕಿದೀವಿ ನಮ್ಮೆಲ್ಲ ಎಲ್ಲಾರು. ಸೊ ಹಾನೆಸ್ಟ್ ಎಫರ್ಟ್ಗೆ ನಾನು ಇವತ್ತು ನಮ್ಮ ಜನತೆ ಒಂದು ಸಂಕ್ರಾಂತಿ ಹಬ್ಬದ ದಿನ ನಮ್ಗೆ ಬೆಲ್ಲ ಜಾಸ್ತಿ ಕೊಡಿ ಅಂತ ಕೇಳಕ್ ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಿಗೆ ಮುಗ್ದು ಇವಾಗ ಹಿಟ್ಟಾಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ಎರಡು ಕೂಡ ಸಮಾನವಾಗಿರುತ್ತೆ. ಅದ್ರಲ್ಲಿ ಸ್ವಲ್ಪ ಸಿಹಿ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾನ ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ. ಎಲ್ಲ ಸಿನಿಮಾಗಳೊಂದು ಹಾಗೆ, ಅದರಲ್ಲೂ ಒಳ್ಳೆ ಸಿನಿಮಾಗಳು ಬಂದ್ರೆ ಅಂತೂ ಅದನ್ನ ಕೈ ಬಿಟ್ಟಿದಂತೂ ಇಲ್ಲವೇ ಇಲ್ಲ. ಸೊ ಲೆಟ್ಸ್ ಹೋಪ್ ಸೊ. ಅಂಡ್ ಸಿನಿಮಾ ಅಂತ ನಿರೀಕ್ಷೆಯನ್ನಂತೂ ಮೂಡಿಸ್ತಾ ಇದೆ ಥ್ರೂ ಔಟ್ ದ ಸಾಂಗ್ಸ್ ಜರ್ನಿ ಆಗಿರ್ಬೋದು, ಅಂಡ್ ಈಗ ನಡೀತಾ ಇರುವಂತ ಪ್ರಮೋಷನ್ಸ್ ಆಗಿರ್ಬೋದು, ಸಖತ್ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿಸ್ತಾ ಇದೆ. ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಎಷ್ಟು ವೇಟೇಜ್ ಇದೆ, ಅಥವಾ ಯಾವ ರೀತಿ ಸರಿದೂಗಿಸಿದ್ದಾರೆ, ಜೊತೆಗೆ ದಿನಕರ್ ಸರ್ ಜೊತೆ ವರ್ಕ್ ಮಾಡಿರೋದು ಆ ಫೀಲ್ ಅಥವಾ ಆ ಹೊಸತನ ಹೇಗಿತ್ತು? ಮೊದಲನೇದಾಗಿ ಡ್ರೀಮ್ ಅಂತ ತಗೊಂಡ್ರೆ ಏನಂತಾರೆ, ಇಟ್ಸ್ ತುಂಬಾ ಜನದ ಕನ್ಸುಗಳನ್ನ ನಾವು ಮೀಟ್ ಮಾಡ್ತಾ ಇದ್ವಿ. ಅಂಡ್ ನಾನ್ ಕನ್ಸ್ಕೊಂಡಂತ ಪ್ರಾಜೆಕ್ಟ್ ಇದು, ಸಿಗ್ಬೇಕು ಅಂತ ವಿಶ್ ಮಾಡಿದ ಪ್ರಾಜೆಕ್ಟ್. ಸೊ ಇವತ್ತು ರಿಲೀಸ್ ಮಟ್ಟಕ್ಕೆ ಬಂದಿದೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ. ಅಂಡ್ ಕ್ಯಾರೆಕ್ಟರ್ ದಿನಕರ್ ಸರ್ ಅವರ ಹಳೆ ಸಿನಿಮಾಗಳು ತಗೊಂಡ್ರೆ ತುಂಬಾ ಇಂಪಾರ್ಟೆನ್ಸ್ ಇರೋ ಪಾತ್ರಗಳನ್ನ ಬರ್ದಿದ್ದಾರೆ ಅವರು. ಅಂಡ್ ರಾಯಲ್ ಅಲ್ಲಿ ಕೂಡ ದಿಸ್ ಇಸ್ ಒನ್ ಸಚ್ ಕ್ಯಾರೆಕ್ಟರ್ ದಟ್ ಇಟ್ ಕಮ್ಸ್ ಥ್ರೂ ಔಟ್ ದ ಮೂವಿ. ಇಡೀ ಸಿನಿಮಾ ಬರ್ತಾರೆ ಬರೀ ಹೀರೋ ಲವ್ ಇಂಟ್ರೆಸ್ಟ್ ತರ ಇರೋದಿಲ್ಲ, ತುಂಬಾ ಡೆಡಿಕೇಶನ್ ಅಲ್ಲಿ ಹಾರ್ಡ್ ವರ್ಕ್ ಅಲ್ಲಿ ಆನೆಸ್ಟಿಲಿ ಮಾಡಿರೋ ಸಿನಿಮಾ ಎಲ್ಲರೂ. ಸೊ ಅದು ಅವ್ರು ಹೇಳಿದಾಗ ಈ ಸಂಕ್ರಾಂತಿ ನಮ್ಗೆ ಜಾಸ್ತಿ ಸ್ಪೆಷಲ್ ಆಗಿ ಸಿಹಿ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಸಿನಿಮಾ ಬಗ್ಗೆ ಈಗ ಸಿನಿಮಾ ಶೂಟ್ ಟೈಮಲ್ಲಿ ಆಗಿರ್ಬೋದು, ನಿಮ್ಗೆ ಸಿಕ್ಕಾಪಟ್ಟೆ ಕಷ್ಟನಪ್ಪ ಇದು ಅಂತ ಅನ್ಸಿದ್ ಯಾವ್ದಾದ್ರು ಇದೆಯಾ? ಮೂಮೆಂಟ್ ಆಗಿರ್ಬೋದು, ಅಥವಾ ಆ ಸೀನ್ ಆಗಿರ್ಬೋದು, ಅಥವಾ ಹರ್ಡಲ್ಸ್ ಏನಿರ್ಲಿಲ್ಲ. ಅಂದ್ರೆ ತುಂಬಾ ಈಸಿ ಮಾಡ್ಕೊಟ್ರಿ ನಮ್ಮ ಇಡೀ ಟೀಮ್, ಯಾವ್ದು ಹರ್ಡಲ್ಸ್ ಅಂತ ಏನಿರ್ಲಿಲ್ಲ. ಬಟ್ ನಮ್ ಕಾಂಪೌಂಡ್ ಸಾಂಗ್ ಅಲ್ಲಿ ಒಂದ್ ಸ್ಟೆಪ್ ಕ್ಯಾಮ್ರಾ ಇಟ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡ್ಸೋದು, ಅದು ಒಂದ್ಸೂರು ಸೈಕಲ್ ಇರುತ್ತೆ. ದಿಸ್ ವಾಸ್ ಮೋಸ್ಟ್ ಡಿಫಿಕಲ್ಟ್, ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸ್ ಇದೆ, ಸಖತ್ತಾಗಿರೋ ಡ್ಯಾನ್ಸ್ ಇದೆ, ಎಲ್ಲ ಇರುವಂತ ಮಿಕ್ಸರ್ ಎಲ್ಲವೂ ಇದೆ. ನಿಮಗೆ ಕಷ್ಟ ಅಂತ ಕಷ್ಟ ಇಲ್ಲ ಅಂದ್ರೆ ಬೇಜಾರಾಗಿರುತ್ತೆ, ನಮ್ಗೆ ಕಷ್ಟ ಇರ್ಬೇಕು ಅಂದ್ರೆ. ಆಮೇಲೆ ಐ ಲವ್ ಬೀಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅಂದ್ರೆ ನಂಗೆ ಶೂಟ್ ಇಲ್ಲ ಅಂದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಸ್ಪಾಟ್ ಅಲ್ಲಿ ಬೇರೆ ನನಗೊಂದು ಮಜಾ. ಅದಾದ್ಮೇಲೆ ಈ ಮೂವಿ ಸಾಂಗ್ ಅಲ್ಲಿ ಕಾಲೇಟ್ ಆಗಿತ್ತು ನನಗೆ, ಇಂಜುರಿ ಇಟ್ಕೊಂಡೆ ಶೂಟ್ ಮಾಡಿದ್ವಿ. 22 inches ಕಾಲು ಲೆಗ್ ಮಸಲ್ ಟೇರ್ ಆಗಿತ್ತು. ಡಾಕ್ಟರ್ ವೆನಿಕರ್ ರಂಜಾನ್ ಸೆಟ್ ಅಲ್ಲಿ ಇದ್ರು. ಎವ್ರಿ ಒನ್ ಶಾಟ್ ಆದ್ಮೇಲೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಬಿಕಾಸ್ ಜಾನಿ ಮಾಸ್ಟರ್ ಬಂದಿದೆ, 200 ಡಾನ್ಸರ್ಸ್,
ಒಂದು ದೊಡ್ಡ ಹ್ಯೂಜ್ ಸೆಟ್ ಮತ್ತೆ ಹೇಳ್ತೀನಿ ಎಷ್ಟು ಒಂದು ಏನ್ ಬೇಕಾದ್ರೆ ಆಗ್ಬೋದು ನೆಕ್ಸ್ಟ್. ಸೊ ಅದಕ್ಕೆ ಮಾಡೋಣ ಅಂತ ನಾನೇ ಹೇಳಿ ಮಾಡಿದ್ದು. ಎಂಟರ್ ಟೀಮ್ ವಿಲ್ಪ ತುಂಬಾ ಕೊಟ್ಟರು, ಸ್ಟ್ರಾಂಗ್ ಆಗಿತ್ತು ಎಲ್ಲ ನನ್ನ ಜೊತೆ ಸಪೋರ್ಟಿಗೆ. ನೀವು ತುಂಬಾ ಸಪೋರ್ಟ್ ಮಾಡಿದ್ರು ಡಾನ್ಸ್ ಎಲ್ಲ. ಸೊ ಅದಕ್ಕೆ ಚೆನ್ನಾಗಿ ಬಂತು. ಓಕೆ, ಸೊ ಅದ್ರ ನಂತರ ಶೂಟಿಂಗ್ ಫಿನಿಶ್ ಆದ ನಂತರ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ತಗೊಂಡು ಅದಾದ್ಮೇಲೆ ಫುಲ್ ರೆಸ್ಟ್ ಅಲ್ಲಿ ಇದ್ದೆ ಒಂದು 3 months. ಹೌದಾ, ವಾಸ್ ಇಟ್ ಈಗ ಕ್ಯೂರ್ ಆಗಿದೆಯಾ? ಓಕೆ, ಆಲ್ ಗುಡ್, ಆಲ್ ಫೈನ್. ಜಾರಿ ಗಾಯಗಳಾಗಿದೆ ಹಾಗಾದ್ರೆ. ಡಿಸ್ಕು ಒಂದು ರಾಡ್ ಫುಲ್ ಆಫ್ ಮೆಟಲ್ ಓಕೆ. ಹಬ್ಬದ ಟೈಮಲ್ಲಿ ಒಂದಷ್ಟು ಪ್ರಶ್ನೆಗಳು ಕ್ವಿಕ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸೊ ಹೊಸ ವರ್ಷ ಈ 14 ದಿನ ಹೇಗಿತ್ತು? ನನಗೆ ಹೊಸ ವರ್ಷ 14 ದಿನ ಇಟ್ಸ್ ಬೀನ್ ವೆರಿ ಪ್ರೊಡಕ್ಟಿವ್. ಶೂಟ್ ಮಾಡ್ತಾ ಇದ್ವಿ, ಪ್ರಮೋಷನ್ಸ್ ಮಾಡ್ತಾ ಇದೀವಿ, ಅಂಡ್ ವೆರಿ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ನನ್ನ ಬಕೆಟ್ ಲಿಸ್ಟ್ 2025 ಏನ್ ಮಾಡ್ಬೇಕಂತಿದೀನಿ, ಡಯಟ್ ಅಂದ್ಬಿಟ್ಟು ಎಲ್ಲ 2025 14 days ಹೇಗಿತ್ತು? ನಮ್ ಪ್ರಮೋಷನ್ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದಿತ್ತು. ಸೊ ನಾನು ನ್ಯೂ ಇಯರ್ ಪ್ರಮೋಷನ್ಸ್ ಮಾಡ್ತಾ ಇದ್ದೆ. ಹೌದಾ? ಸೊ ನನಗೆ ಅಂತ ಮೇಜರ್ ಚೇಂಜಸ್ ಇಲ್ಲ. ಅಂಡ್ ಐ ಯೂಶಲಿ ಡೋಂಟ್ ಕೀಪ್ ರೆಸೊಲ್ಯೂಷನ್ ಎಲ್ಲ. ಐ ಡೋಂಟ್ ಬಿಲೀವ್ ಫ್ಲೋ ತರ ಅನ್ನಿಸ್ತದೆ. ಗೋಲ್ ದ ಫ್ಲೋ ಅಲ್ಲ, ಒನ್ ಡೇ ಗೋಲ್ ಇಟ್ಕೊಂಡು ಐ ಬಿ ಮೂವಿಂಗ್ ಟುವರ್ಡ್ಸ್ ಇಟ್ ಅಷ್ಟೇ. ಅದಕ್ಕೇನು ಪಾಸಿಟಿವ್ ಸಿನಿಮಾ ಗುಡ್ ಆಕ್ಟರ್ ಅದ್ಬಿಟ್ಟು ಬೇರೆ ಏನೂ ಇಲ್ಲ ಆನೆಸ್ಟ್ಲಿ. ಯಾರು ಇನ್ಸ್ಪೈರ್ ಮಾಡ್ತಾರೆ ಸಿಕ್ಕಾಪಟ್ಟೆ? ನಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ತುಂಬಾ ಜನ ಇದಾರೆ. ನಮ್ಗೆ ಯಾರಾದ್ರೂ ಏನಾದ್ರು ಒಂದು ಸ್ಪಾರ್ಕ್ ವಾವ್ ಅಂತ ಅನ್ಸುತ್ತೆ. ಬಟ್ ಐ ವಿಲ್ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಲಾಟ್ ಆಫ್ ಪೀಪಲ್. ಒಂದು ಫೈಟರ್ ಇಂದ ಇನ್ಸ್ಪೈರ್ ಆಗ್ತೀನಿ. ಕರೆಕ್ಟ್. ದೊಡ್ಡ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಇಂದ, ಪುನೀತ್ ಸರ್, ತುಂಬಾ ಜನದಿಂದ ಇನ್ಸ್ಪಿರೇಷನ್ ಆಗಿದ್ದೇನೆ. ಇವತ್ತಿನ ಕೆಲಸ ಹಾನೆಸ್ಟ್ ಆಗಿ ಮಲ್ಕೋಬೇಕಾದ್ರೆ ಏನು ಗಿಲ್ಟ್ ಇಂದ ನಾನು ಪಕ್ಕಾ ಕೊಟ್ಟಿದ್ದೀನಿ ಅಂತ ಅನ್ನೋದು ಇವತ್ತು ಮಲ್ಕೋಬೇಕು. ಇವತ್ತು ಮಾಡೋ ಕೆಲಸ ನಂಗೆ ನಾಳೆ ಕರ್ಕೊಂಡು ಹೋಗೋದನ್ನ ನಂಬಿಕೆ ಇದೆ. ಸೊ ನಿಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ಟೀಚರ್ ಇದು? ಫಸ್ಟ್ ಟೀಚರ್ ಸ್ಟ್ಯಾಂಡರ್ಡ್ ಅದಕ್ಕಿಂತ ಮುಂಚೆ LKG ಕುಸುಮ ಮ್ಯಾಮ್ ಅಂತ ಇದ್ರು. ಸೊ ಒಂದು ಸ್ಟ್ಯಾಂಡರ್ಡ್ ನೆನಪಿಲ್ಲ. ದಟ್ ವಾಸ್ ಯುವರ್ ಫಸ್ಟ್. ಓಕೆ, ನಿಮ್ ಟೈಮ್ ಸಿಕ್ತು. ಉಮಾ ಮ್ಯಾಮ್ ಫಸ್ಟ್ ಮೂವಿನಲ್ಲಿ ಫಸ್ಟ್ ಶಾಟ್ ಏನಾಗಿತ್ತು? ನಂದು ಫಸ್ಟ್ ಶಾಟ್ ಬಂದು ಕಾರ್ ಡ್ರೈವಿಂಗ್ ಶಾಟ್. ನಾನು ಶ್ರೀಲೀಲ ಇದ್ರು ಔಟರ್ ಊರಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಹೋಗಿದ್ವಿ, ಯಶವಂತಪುರವರೆಗೆ ಒಂದು ಕಾರಲ್ಲಿ ಶಾಟ್ ಇತ್ತು. ಅದು ಒಂದ್ ಸೀನ್ ಫುಲ್ ಕಂಟಿನ್ಯೂಸ್ ಪರ್ಫಾರ್ಮ್ ಮಾಡಿದ್ದೀನಿ. ಇನ್ನ ನೆನಪಿ ಎಲ್ಲಾರು ಒಂದು ಡೇ ಫುಲ್ ಆಗುತ್ತೆ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದೆ ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ ಅದು ಒಂದು 2 o'clock ಕಂಪ್ಲೀಟ್ ಮಾಡ್ಬಿಟ್ಟಿದ್ವಿ. ಒಂದ್ ಕಾರಲ್ಲಿ ಫುಲ್ ಸೀನ್ ನಡೆಯೋದು. ಫಸ್ಟ್ ಟೈಮ್ ಅವಳ ಕಾಲ ಹತ್ತಿಸ್ಕೊಂಡು ಬೈಕೊಂಡು ಕರ್ಕೊಂಡು ಹೋಗೋ ಸೀನ್ ವಂಡರ್ಫುಲ್ ಮೆಮೊರಿ. ಯಾಕಂದ್ರೆ ಫಸ್ಟ್ ಟೈಮ್ ಫುಲ್ ಜನಾಂಗದ ಮಧ್ಯ ಕಾರ್ ಫುಲ್ ಇದ್ರೆ ಕಾರ್ ಮುಂದೆ ಇನ್ನೊಂದು ಟ್ರಕ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ನಾವ್ ಪರ್ಫಾರ್ಮ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಅಂಡ್ ನಾವು ಹೋಗೋ ಟೈಮ್ ಯಾರು ಸೀನ್ ಬಂದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ. ಅದ್ರಲ್ಲಿ ನಾನು ಡಿವೋರ್ಸ್ ಕೊಡಕ್ಕಂತ ಪ್ಲಾನ್ ಕುತ್ಕೊಂಡು ಅವನಿಗೆ ಡಿವೋರ್ಸ್ ಕೊಟ್ಬಿಡೋಣ ಆಗಲ್ಲ ಅಂತ ಎಲ್ರಿಗೂ ಫಸ್ಟ್ ಮೂವಿನಲ್ಲೇ ಕಿಸ್ ತರ ಆಟೋಗ್ರಾಫ್ ಹಾಕಕ್ ಚಾನ್ಸ್ ಎಲ್ಲಿ ಸಿಗುತ್ತೆ? ಈ ತರ ಸಿಗುತ್ತೆ, ಏನ್ ಮಾಡಕ್ಕಾಗುತ್ತೆ ಅಲ್ವಾ? ನಾನ್ 2009 ಕಾಲೇಜ್ ಡೇಸ್ ಅಲ್ಲಿ ಏನ್ ಮಾಡಿದ್ರು? ಅದು ಮಲ್ಲೇಶ್ವರಂ ಒಂದು ಚಾನೆಲ್ ಇತ್ತು, ನ್ಯೂಸ್ ಚಾನೆಲ್. ಸೊ ನ್ಯೂಸ್ ರೀಡರ್. ಅದಿವಾಗಿಲ್ಲ. ಫಸ್ಟ್ ನ್ಯೂಸ್ ಕೂಡ ಯಾರೋ ಡೆತ್ ಆಗಿದ್ದಿತ್ತು, ರೆಡ್ಡಿ. ಏನೆಲ್ಲ ಡಿವೋರ್ಸ್ ಎಲ್ಲ ಮೆಮೊರಿ ದಟ್ಸ್ ವಾಟ್ ಹ್ಯಾಪನ್ ದಟ್ ಡೇ. ಸೊ ಅದು ನೆನಪಲ್ಲಿ ಉಳ್ಕೊಳ್ಳುವಂತ ವಿಚಾರ ಆಯ್ತು. ಸೊ ಲೆಟ್ಸ್ ಕಮ್ ಬ್ಯಾಕ್, ಇಲ್ಲಿ ವಾಪಸ್ ಬರೋಣ. ಸೊ ಫಸ್ಟ್ ಬಣ್ಣ ಹಚ್ಚಿದ್ದು ಮಾಡ್ತಿರ್ತಾರಲ್ಲ ಕ್ಯಾಮ್ರಾ ಬಂದಿದ್ದೆ ಇಂಡಸ್ಟ್ರಿಗೆ ಬಂದ್ಮೇಲೆ. ಅವ್ರ ಫೇಸ್ ಮಾಡ್ಕೋದು ಹೆಸರು ಮನಿ ಅನ್ಸುತ್ತೆ. ಮೇನ್ ಯಾಕೆ ನೆನಪಿಲ್ಲ ಅಂದ್ರೆ ಹೆಸರು ಮೇಕಪ್ ಅಲ್ಲ ಫಸ್ಟ್ ಅಲ್ವಾ, ನನಗೆ ಅಷ್ಟು ಐದು ಹೋಗಿಲ್ಲ. ಸುರೇಶ್ ಸರ್ ಅಂತ ನನಗೆ ಆಲ್ಮೋಸ್ಟ್ 3 years ಅಂದ್ರೆ ನಾನು ಡ್ರಾಮಾಸ್ ಇಂದ ಬಂದಿದ್ವಲ್ಲ. ಸೊ ಫಸ್ಟ್ ಇಂದ ಅವರೇ ನನ್ನ ಮೇಕಪ್ ಮಾಡಿದ್ದವರು ಹೇಳ್ಕೊಟ್ಟಿದ್ದೆ ಅವರೇ. ಅವಾಗೆಲ್ಲ ಡ್ರಾಮಾದಲ್ಲಿ ನಮ್ಗೆ ನಾವೇ ಮಾಡ್ಕೋಬೇಕಿತ್ತು. ತುಂಬಾ ಕ್ಯಾರೆಕ್ಟರ್ಸ್ಗಳು ಇರ್ತದೆ. ಬರೀ ದಾಡಿ ಗಿಡಿ ಅನ್ಸಕ್ಕೆಲ್ಲ ಅವ್ರು ಅಷ್ಟೇನೆ. ಸೊ ಇವತ್ತಿಗೂ ನನ್ನ ಟಚ್ ಅಲ್ಲಿ ಇದ್ದಾರೆ ಅವರು. ನೈಸ್ ಪರ್ಸನ್. ಫಸ್ಟ್ ಡ್ಯಾನ್ಸ್
ಏನಾಗಿತ್ತು? ನಂದು ಫಸ್ಟ್ ಸ್ಟೆಪ್ ಬಂದು ನಾನು ಲೀಲಾ ಒಂದು ಅಲವಿಗೆ ಒಂದು ಸ್ಟೆಪ್ ಮಾಡಿದ್ವಿ ಆಯ್ತಾ. ಇಬ್ರು ಹೆಂಗ್ ಕಿತ್ತಾಡ್ತಾ ಇದೀವಿ ಅಂದ್ರೆ ಹೊತ್ತು ಯಾರು ಚೆನ್ನಾಗ್ ಮಾಡ್ತೀವಿ ಯಾರು ಚೆನ್ನಾಗ್ ಮಾಡ್ತೀವಿ ಅಂತ. ಬಿಕಾಸ್ ನಾನು ಇಬ್ಬರಿಗೂ ಆಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಗಿದ್ದು. ಸೊ ಅವ್ರು 17 I was just 22 ಆ ಏಜ್ ಸ್ಟಾರ್ಟ್ ಆಗಿದ್ದಲ್ಲ. ಸೊ ಇಬ್ರು ಕಚ್ಚಾಡ್ಕೊಂಡ್ ಮಾಡಿದ್ವಿ. ಏನಾಗ್ತದೆ ಮಾಡೇನೋ ಮಾಡಿದ್ವಿ ಚೆನ್ನಾಗಿ. ಆತರ ಇತ್ತು ಸ್ಟೆಪ್ ನಿಂತಿದ್ಯಾ? ಶುಕ್ರವಾರ ಸಾಂಗ್ ನಿಮಗೆ ಸಾಂಗ್ ಹೇಳ್ತಾರೆ ಸ್ಟೆಪ್ ಆಗ್ತಾರೆ. ನಾಟಿ ಕೊಲ್ಲಿಂದ ನಾಟಿ ಅಲ್ಲೂ ನಾಟಿ ಮಾಡಿ ಸ್ಟೆಪ್ ಸ್ಕೂಲ್ ಡೇಸ್ ಅಲ್ಲಿ ಫಸ್ಟ್ ಕ್ರಶ್ ಯಾರು? ಕಿರಣ್ ಅಂತ ಇದ್ರು. ಹೇಗಿದ್ದೀರಾ ಕಿರಣ್? ಎಲ್ಲ ಚಾನ್ಸ್ ಮಿಸ್ ಮಾಡಿದ್ರಲ್ಲ, ಎಲ್ಲ ಇದು ತಗೊಂಡಿವಾಗ ಬಂದಿವಾಗ ಇನ್ನ ಇಲ್ಲ ಒಂದಾಗಿರ್ತೀವಿ. ಕಿರಣ್ ಏನ್ ಲಕ್ಕಿ ಪರ್ಸನ್ ಅಲ್ವಾ? ಕಿರಣ್ ಎಲ್ಲಿದ್ದೀರಾ? ಹಾಯ್ ಕಿರಣ್. ಅವ್ರು ಇದು ನೋಡ್ತಾ ಇರ್ತಾರೆ, ಅವ್ರಿಗೂ ಅವ್ರ ಕನ್ನಡಿಗರಲ್ಲ. ಓಕೆ, ನಿಮ್ಮ ಫಸ್ಟ್ ಕ್ರಶ್? ನನ್ನ ಫಸ್ಟ್ ಕ್ರಶ್ ಮಮ್ಮನ್ನ. ಫಸ್ಟ್ ಕಿಸ್ ಯಾರು? ಫಸ್ಟ್ ಕಿಸ್ ಬಂದು ಅಮ್ಮಗೆ. ಆಯ್ತು. ನಿಮ್ಮ ಲೈಫಲ್ಲಿ ಯಾರು ಗೊತ್ತಿಲ್ಲ, ಮೋಸ್ಟ್ಲಿ ನರ್ಸಿರ್ಬೇಕು. ನನ್ನ ಲೈಫಲ್ಲಿ ನರ್ಸ್ಕೊಟ್ಟು. ಹೌದಾ? ಐದು ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬಾರ್ದು, ಖಂಡಿತವಾಗ್ಲೂ ನೋಡ್ಬೇಕು. ಮಿಸ್ ಮಾಡ್ಕೊಂಡ್ರೆ ನೀವು ಇಂಥ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ರಿ ಅಂತ ಹೇಳೋದಾದ್ರೆ ಏನ್ ಮಿಸ್ ಮಾಡ್ಕೋತಾರೆ ನಮ್ ಜನರು? ಯಾಕೆ ಮಿಸ್ ಮಾಡ್ಕೋಬಾರ್ದು? ಹಾನೆಸ್ಟ್ ಆಗಿ ಒಂದು ಟಾಕ್ ಮಾಡಿದೀವಿ. ಅದ್ರ ಜೊತೆಗೆ ನಾನ್ ಬಿಲೀವ್ ಮಾಡೋದೇನಂದ್ರೆ ಬಿಕಾಸ್ ನಮ್ಮ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಔಟಿಂಗ್ ಅಂದ್ರೆ ಅಪ್ಪ ಅಮ್ಮ ಒಂದು ಸಿನಿಮಾ ಕರ್ಕೊಂಡು ಹೋಗಿ ತೋರಿಸಿ ಸಂಜೆ ಊಟ ಮಾಡ್ಕೊಂಡು ಕರ್ಕೊಂಡ್ ಬಂದ್ರೆ ನಮ್ಗೆಲ್ಲ ಅದೇ ಔಟಿಂಗ್ ಅವಾಗೆಲ್ಲ. ಶೂಟ್ಗೆ ಹೋಗಿದ್ದೆ ಫಸ್ಟ್ ಅಂದ್ರೆ ನಂಬ್ತೀರಾ? ಸೊ ನಾವು ಹಾನೆಸ್ಟ್ ಆಗಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಅಂಡ್ ಈ ಸಂಕ್ರಾಂತಿ ಹಬ್ಬ ಹಿಂಗೆ ಎಂಟೈರ್ ಫ್ಯಾಮಿಲಿ ಗ್ರೂಪ್ ಸೆಲೆಬ್ರೇಟ್ ಮಾಡ್ತಾರೆ, ಚಿಕ್ಕವರಿಂದ ದೊಡ್ಡವರಿಗೆ. ನಮ್ಮ ಸಿನಿಮಾನು ಅಷ್ಟೇ ಲೈಕ್ ಚಿಕ್ಕವರಿಂದ ದೊಡ್ಡವರಿಗೆ ಒಟ್ಟಿಗೆ ಕೂತು ನೋಡ್ಬೋದು ಅಂತ ಸಿನಿಮಾ. ಅಂದ್ರೆ ಮಕ್ಕಳಿಗೆ ಒಂದು ಕಾಮಿಡಿ ಎಲಿಮೆಂಟ್ ಇದೆ, ಯೂತ್ಸ್ಗೆ ಒಂದು ಲವ್ ಎಲಿಮೆಂಟ್ ಇದೆ, ಅಂಡ್ ದೊಡ್ಡವರಿಗೆ ಒಂದು ತಾಯಿ ಸೆಂಟಿಮೆಂಟ್, ಅಮ್ಮ ಎಮೋಷನ್ ಕಥೆ ಇದೆ. ಸೊ ಎಲ್ರಿಗೂ ಏನೇನ್ ಬೇಕಾದಿದೆ, ಹಬ್ಬದ ತರ ಎಲ್ಲ ಎಲಿಮೆಂಟ್ ಇದೆ. ಹಬ್ಬದ ತಿಂದ್ರೆ ಹೆಂಗೆ ತೃಪ್ತಿ ಆಗೋದು ನಮ್ಮ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ. ಸೊ ಮಿಸ್ ಮಾಡಿದ್ರೆ ಎಂಟರ್ ಫ್ಯಾಮಿಲಿ ಇದೆ 24/7 ನೋಡಿ. ಏನ್ ಹೇಳ್ತೀರಾ? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಏನ್ ಜನ ಒಂದು 2 hours ಬಂದು ಎಲ್ಲ ಮರ್ತು ಒಂದು ಸಿನಿಮಾ ನೋಡ್ಬೇಕಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋಗ್ತೀವಿ. ಅಂಡ್ ಸರಣ್ ರಾಜ್ ಮ್ಯೂಸಿಕ್ ಇಸ್ ಒನ್ ಆಫ್ ದಿ ಮೇನ್. ಕವಿರಾಜ್ ಮತ್ತೆ ಅವರ ಲಿರಿಕ್ಸ್ ಕೂಡ ಕಾಂಬಿನೇಷನ್ ಸಖತ್. ಮಾಸ್ಟರ್ ಫೈಟ್ ಇದೆ. ಹೌದು. ಅಂಡ್ ಪುಷ್ಪ 2 ಮಾಡಿರೋದು ಅವರು ಫೈಟ್ ಮಾಸ್ಟರ್ ಮಾಡಿದ್ದಾರೆ ಇದರಲ್ಲಿ. ಕೊರಿಯೋಗ್ರಫಿ ಇದೆ, ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಇದೆ. ಅಂಡ್ ಎಂಟೈರ್ ಎಲ್ಲ ಲೈಕ್ ಒಂದು ವಂಡರ್ಫುಲ್ ಸ್ಟ್ರಾಂಗ್ ಟೀಮ್ ಅಲ್ಲಿ ಮಾಡುವಂತ ಸಿನಿಮಾ ಇದೆ. ಹೌದು. ಸಿನಿಮಾ ದಿನಕರ್ ಸರ್ ಅವರು ಡೈರೆಕ್ಟ್ ಮಾಡ್ತಾ ಇರೋದು. ಅವರು ಅಂತ ಅಂದ್ಮೇಲೆ ಈ ದರ್ಶನ್ ಸರ್ ಸಪೋರ್ಟ್ ಈ ಸಿನಿಮಾಗೆ ಸಿಕ್ಕಿದ್ಯಾ? ಏನಾದ್ರು ಹೇಳಿದಾರ? ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ? ದಿನಕರ್ ಸರ್ ದರ್ಶನ್ ಸರ್ ತಮ್ಮ ಆಬ್ವಿಯಸ್ಲಿ ನನ್ನ ತಮ್ಮ ಮಧ್ಯೆ ಅದೊಂದು ಪ್ರೀತಿ ಇದ್ದೇ ಇರುತ್ತಲ್ಲ. ಲೈಕ್ ಈಗ ನಾನು ಈಗ ನನ್ನ ತಂಗಿ ಏನೋ ಮಾಡಿದ್ರೆ ಅವ್ರು ಹಿಟ್ಟಾಗ್ಲಿ ಅಂತ, ಲೈಕ್ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಇರುತ್ತೆ. ಅಂಡ್ ಅವರು ನಮ್ಮ ಫ್ಯಾಮಿಲಿ ತರ ನೋಡ್ತಾರೆ. ಸೊ ಒಳ್ಳೇದಾಗ್ಲಿ ಅನ್ನೋ ಫೀಲ್ ಯಾವ ಡೇ ಬಂದಿಂದಲೇ ಅವ್ರ ಜೊತೆಗಿದೆ ನಮ್ಮ ಸಪೋರ್ಟ್ ಎಲ್ಲ. ಓಕೆ. ನಿಮ್ಗೆ ಪರ್ಸನಲಿ ಏನಾದ್ರು ಹೇಳಿದಿದೆಯಾ ಸಿನಿಮಾ ಸ್ಟಾರ್ಟ್ ಆದಾಗ ಅಥವಾ ಥ್ರೂ ಔಟ್ ಲೈಕ್ ಸ್ಟಾರ್ಟ್ ಆದಾಗಿಂದ? ನಾನ್ ಸರ್ ಮೀಟೇ ಮಾಡಿಲ್ಲ, ಅವ್ರು ಮೀಟ್ ಮಾಡಿದ್ದಾರೆ. ನಾನ್ ಮೀಟ್ ಮಾಡಿದ್ದೀನಿ. ನಾನು ರಸ್ತೆಯಲ್ಲಿ ಸಿಕ್ಕಿದಾಗ ಚೆನ್ನಾಗ್ ಮಾಡೋಚಿಲ್ಲ, ಒಳ್ಳೇದಾಗ್ಲಿ, ಹೆಂಗ್ ಬರ್ತೀವಿ ಅಂತೆಲ್ಲ ಯಾವಾಗ್ಲೂ ಕೇಳ್ತಿರ್ತಾರೆ. ಈಗ ವೆರಿ ನೈಸ್ ಪರ್ಸನ್. ಅಂದ್ರೆ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡ್ತಾರೆ. ಹೌದು. ಇನ್ನೇನ್ 24th ಬರ್ತಾ ಇದೆ. ನಿಮ್ಮಿಬ್ಬರಿಗೂ ಕೂಡ ತುಂಬಾ ಲಕ್ಕನ್ನ ಕೊಡ್ಲಿ, ಲಕ್ಕನ ಜೊತೆಗೆ ಮಗದಷ್ಟು ಸಿನಿಮಾಗಳನ್ನ ನಿಮ್ಮ ಜೋಳಿಗೆ ಹಾಕ್ಲಿ ಅನ್ನೋದು ನಮ್ಮ ಆಶಯ. ಈ ವರ್ಷ ನೀವು ಅಂದ್ಕೊಂಡಂತ ಜೀವನ ಖುಷಿಯ ಜೀವನ ರಾಯಲ್ ಆಗಿ ಡ್ಯಾಶಿಂಗ್ ಆಗಿ ಅದ್ದೂರಿಯಾಗಿ ಈ ವರ್ಷ ಇರ್ಲಿ ಅನ್ನೋದು ನಾವು ಕೂಡ ವಿಶ್ ಮಾಡ್ತೀವಿ. ಅಂಡ್ ಆ ರೀತಿ ಇರುತ್ತೆ ಅಂತಾನು ಅನ್ಸುತ್ತೆ. ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮಿಬ್ಬರಿಗೂ ಕೂಡ ನಮ್ ಜೊತೆ ಮಾತಾಡಿದಕ್ಕೆ, ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಕ್ಕೆ, ಜೊತೆಗೆ ನಿಮ್ ಪರ್ಸನಲ್ ಲೈಫ್ಸ್ ಬಗ್ಗೆ, ಹಬ್ಬದ ಬಗ್ಗೆ ಎಲ್ಲವೂ ಕೂಡ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿರಾಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಂಜನಾ. ನಿಮಗೂ ಅಷ್ಟೇ. ಅಂಡ್ ನಮ್ ಪ್ರೀತಿಯ ಪವರ್ ಟಿವಿಯಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಅಂಡ್ ಎಲ್ಲಾ ವೀಕ್ಷಕರಿಗೂ ನನ್ನ ಕಡೆಯಿಂದ
ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರ ಲೈಫು ಬ್ರೈಟ್ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ವಾ, ರಾಯಲ್ ಸಿನಿಮಾ ಬರ್ತಾ ಇದೆ. 24ಕ್ಕೆ ಈ ರಾಯಲ್ ಸಿನಿಮಾ ಬರ್ತಾ ಇದೆ. ಈಗಾಗಲೇ ಸಿನಿಮಾದಲ್ಲಿ ಏನೇನಿದೆ, ಯಾವ ಕಾರಣಕ್ಕೆ ನೋಡಬೇಕು ಅನ್ನುವಂತ ವಿಚಾರದ ಬಗ್ಗೆ ಈಗಾಗಲೇ ಸಿನಿಮಾ ತಂಡ ಹೇಳ್ಕೊಂಡಿದೆ. ಹೀರೋ ಹೀರೋಯಿನ್ ಇಬ್ರು ಕೂಡ ಅದ್ರ ಬಗ್ಗೆ ಮಾತಾಡಿದಾಗಿದೆ. ಜೊತೆಗೆ ಹಬ್ಬದ ಊಟ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.